ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಬಂದ್ಬಿಟ್ಟು ಸಂಡೇನ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ದು ಬೇಜಾರಾಗ್ತಿರೋದಕ್ಕೆ ನಾವು ಕೇಕ್ ಶೋ ಇದೆ, ಹೋಗಿ ಬರೋಣ ವೈನಿ ಅಂತ. ಸೊ ನಾವು ಸಂಡೇ ಅಲ್ವಾ, ಮನೇಲೇ ಫ್ರೀ ಇದ್ವಿ, ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಫಸ್ಟ್ ಅವಳು ಕಾಲ್ ಮಾಡಿದ್ದು ಕೇಕ್ ಶೋಗೆ ಹೋಗಬೇಕು ಅಂತ. ಬಟ್ ಆಲ್ ಆಫ್ ಎ ಸಡನ್ ಬ್ರೇಕ್ಫಾಸ್ಟ್ನು ಹೊರಗೆ ಮಾಡೋಣ, ಯಲಹಂಕದಲ್ಲಿ ಬ್ಯಾಂಗ್ಳೂರ್ ಟಿಫನ್ ಏನ್ರಿ, ಬ್ಯಾಂಗ್ಳೂರ್ ಟಿಫನ್ ಕ್ಲಬ್ ಅಂತೆ, BTC. ಸೊ ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ಬಂದ್ವಿ. ಇವಾಗ ಟೈಮ್ ಅರೌಂಡ್ 3 ಆಗ್ತಾ ಬಂದಿದೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಕೇಕ್ ಶೋಗೆ ಹೋಗಬೇಕು. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಇತ್ತೀಚೆಗೆ ನಾವು ಊರಿಗೆ ಹೋಗಿ ಬಂದಿರೋದಾಗಿರ್ಬೋದು, ಮನೇಲಿ ಸರಿಯಾಗಿ ಗಿಡಗಳನ್ನ ಕೇರ್ ಮಾಡದೇ ಇರೋದಕ್ಕೆ ಗಿಡಗಳೆಲ್ಲ ತುಂಬ ಒಣಗೋಗ್ಬಿಟ್ಟಿತ್ತು. ಸೊ ನಮ್ಮ ಮನೆಯವರದೆಲ್ಲ ಒಂದು ಸ್ವಲ್ಪ ಮಣ್ಣು ಎಲ್ಲ ಗೊಬ್ಬರ ಎಲ್ಲ ಹಾಕಿ ಸಾರ್ಟ್ ಮಾಡಿ ನೀಟಾಗಿ ಮತ್ತೆ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಡ್ರೈ ಆಗಿರೋ ಲೀವ್ಸ್ನೆಲ್ಲ ಕಟ್ ಮಾಡಿ. ಸೊ ಆ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡ್ತೀನಿ ನೋಡಿ. ಇನ್ನು ಇವಾಗ ನಮ್ಮ ನಾದಿನಿಯವರು ಹೊರಟಿದ್ದಾರೆ ಅವ್ರ ಮನೆಯಿಂದ. ಅವ್ರು ಬಂದರೆ ಕೇಕ್ ಶೋಗೆ ಹೊರಡ್ತೀವಿ. ಸೊ ಕೇಕ್ ಶೋ ಅಲ್ಲಿ ಯಾವ್ಯಾವ ಥರ ಕೇಕ್ ಮಾಡಿದ್ದಾರೆ, ಏನೇನಿದೆ, ಇನ್ನು ಶಾಪಿಂಗ್ ಸ್ಟಾಲ್ಸ್ ಅಂತೂ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಬನ್ನಿ ನಮ್ಮ ಜೊತೆ ನೀವು ಇವತ್ತು ಕೇಕ್ ಶೋನ ಎಕ್ಸ್ಪ್ಲೋರ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಿತ್ ದ ವ್ಲಾಗ್. ಅಲ್ಲಿ ಹುಷಾರು. ಎದುರ್ದೇನು ತಂತಾನೆ ಬೆಳೆದಿತ್ತಲ್ಲಿ, ಆ ಕಡೆದ್ರಾಗ ಅದು ಒಣಗ್ಯದಲ್ಲ, ಅಲ್ಲಿ ಹಾಕಿದ್ದಿಲ್ಲ ನಾವು. ದೇವ್ರಿಗೆ ಎರ್ಸಿದ ಹೂವು ಹಾಕಿದ್ರಿಂದ ಬೆಳೆದುತ್ತೇನೋ. ಮಣ್ಣು ಕಡಿಮೆ ಬಿತ್ತೇನೆ, ಇನ್ನೊಂದು ಸ್ವಲ್ಪ ತಂದು ಹಾಕ್ತೀರ. ಕಾರ್ನ ಕೂಡೋಕೆ 2 ನಿಮಿಷ ಆಗಿಲ್ಲ, ಅಲ್ಲಿಗೆ ಆಗ್ಬೇಕಂತ. ಸೆಂಟಾ ಕ್ಲಾಸ್ ಇದು GRB ತುಪ್ಪು ಡಬ್ಬಿ ಮಾಡ್ರಿ, ಅಲ್ಲೊಳಗೆ ಒಂದು ದೊಡ್ಡ ಪಾರ್ಕಿಂಗ್ ಫುಲ್ ಅಂತ.
ಕಲಿಸೇ ಆಗ್ತಿರ್ತೀವಿ. ಯಪ್ಪ ಅಲ್ಲ ಅಲ್ಲಿ ನೋಡಿ ಮತ್ತೆ ಹೆಂಗದು ಅಟ್ಟು ಬಿದ್ದು ಪೂರ್ತಿ. ಏನು ಸ್ಪೆಷಲ್ ಮತ್ತೆ ಅದ್ರೊಳಗೆ ಏನು? ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ನಾವು ಕೇಕ್ ಶೋನ ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಒಂದು ಪುಟ್ಟ ಬ್ಲಾಗ್. ಹೋಪ್ ಎಲ್ಲರೂ ಈ ಬ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ. ಆ್ಯಂಡ್ ಕೇಕ್ ಶೋಗಿಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ಶಾಪಿಂಗ್ ಸ್ಟಾಲ್ಸೇ ಜಾಸ್ತಿ ಇತ್ತು. ನಾನು ಈ ಬ್ಲಾಗಲ್ಲಿ ಏನು ಆ್ಯಡ್ ಮಾಡಿದ್ದೀನಿ ಅದು ಒಂದು 20% ಅಷ್ಟೇ. ಇನ್ನೂ 80% ಶಾಪ್ಸ್ನ ನಾನು ಕವರ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವೇ, ಎಷ್ಟು ಥರದ ಕಲೆಕ್ಷನ್ಸ್ ಇತ್ತು ಅಂದರೆ ಅಲ್ಟಿಮೇಟ್. ಶಾಪಿಂಗ್ ಮಾಡೋದಕ್ಕೆ ಹೋದರೆ ಪಕ್ಕ ಹೋಗಿ. ಆ್ಯಂಡ್ ಕೇಕ್ ಶೋ ಚೆನ್ನಾಗಿತ್ತು, ಜಾಸ್ತಿ ಇರಲಿಲ್ಲ, ಒಂದು 15 to 15 ಅಷ್ಟೇ ಅನಿಸುತ್ತೆ ಕೇಕ್ ಸೆಟಪ್ಸ್ ಇದ್ದಿದ್ದು. ಬಟ್ ಚೆನ್ನಾಗಿ ಮಾಡಿದರು ಎಲ್ಲನೂ. ಆ್ಯಂಡ್ ತುಂಬ ರಶ್ ಇತ್ತು. ಹವೆವರ್ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನೀವು ಎಂಜಾಯ್ ಮಾಡಬೇಕು ಅಂದರೆ ಬಿಫೋರ್ January 4th ಆರ್ January 4th ಹೋಗಿ, ಅಷ್ಟರೊಳಗಡೆ ಹೋಗಿ ವಿಸಿಟ್ ಮಾಡಿ, ಶಾಪಿಂಗ್ ಮಾಡಿ. ಶಾಪಿಂಗ್ ಮಾತ್ರ ನಮಗೆ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಏನು ತೊಗೊಳ್ಳೋ ಅಲ್ಲಿ ಬರೀ ನೆಟ್ವರ್ಕ್ ಇಶ್ಯೂ. ಆ್ಯಂಡ್ ಇದು ಒಂದು ನೆಟ್ವರ್ಕ್ ಇಶ್ಯೂ ತುಂಬ ಇರುತ್ತೆ. ನಾವೆಲ್ಲ ಫೋನ್ಪೇ ಇರುತ್ತೆ, ತರಕಾರಿ ಅಂಗಡಿಲೂ ಫೋನ್ಪೇ ಇರುತ್ತೆ ಇವಾಗ ಬ್ಯಾಂಗ್ಳೂರಲ್ಲಿ. ಅದನ್ನೇ ನಂಬ್ಕೊಂಡು ಹೋಗ್ಬಿಟ್ಟಿದ್ವಿ. ಅಲ್ಲಿ ಒಂದು ಸಮೋಸ ಟೀ ತೊಗೊಂಡ್ರೂ ಫೋನ್ಪೇ ಆಗ್ತಿಲ್ಲ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಯ್ತು. ಸೊ ಏನು ಶಾಪಿಂಗ್ ಮಾಡೋದು ಬಿಡು, ಮತ್ತು ಫೋನ್ಪೇಗೆ 1 hour ನಿಲ್ಲಬೇಕು ಅಂತ ಶಾಪಿಂಗೇ ಮಾಡಲಿಲ್ಲ ನಾವು ಆ್ಯಕ್ಚುಲಿ. ಸೊ ನೀವೇನಾದರೂ ಶಾಪಿಂಗ್ ಮಾಡೋ ಪ್ಲ್ಯಾನಲ್ಲಿ ಹೋದರೆ ಡೆಫಿನೆಟ್ಲಿ ಕ್ಯಾಶ್ ತೊಗೊಂಡು ಹೋಗಿ, ಅಂದರೆ ಶಾಪಿಂಗ್ ಮಾಡೋಕ್ಕಾಗುತ್ತೆ. ಸೊ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಎಂಜಾಯ್ ಮಾಡಬೇಕು ಅಂದ್ಕೊಂಡ್ರೆ January 4th ಒಳಗಡೆ ಹೋಗಿ ಎಂಜಾಯ್ ಮಾಡಿ. ಹೋಪ್ ಈ ವ್ಲಾಗ್ ಎಲ್ಲರೂ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ. ಪೂರ್ತಿಯಾಗಿ ನೋಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಅಷ್ಟೇ. ಇನ್ನು ನೈಟ್ ಇವಾಗ ಮನೆಗೆ ಬಂದು ಆ್ಯಕ್ಚುಲಿ ವ್ಲಾಗ್ನ ಕಂಟಿನ್ಯೂ ಮಾಡೋದು ಆಗಲಿಲ್ಲ ನನಗೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ನೋಡಿ ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನನ್ನ ನಾದಿನಿ ಮತ್ತು ಅವ್ರ ಹಸ್ಬೆಂಡ್ ಸೇರಿಕೊಂಡು ಡಿಫ್ರೆಂಟಾಗಿ ಮ್ಯಾಗಿ ಮಾಡಿದರು. ಸಖತ್ತಾಗಿತ್ತು. ಆ ರೆಸಿಪಿ ಶೂಟ್ ಮಾಡಿದರೆ ಒಂದು ಒಳ್ಳೆ ರೆಸಿಪಿ ಸಿಗ್ತಿತ್ತು ನಿಮಗೆಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡ್ತೀನಿ, ಆವಾಗ ಆ ರೆಸಿಪಿನ ಹಾಕ್ತೀನಿ. ಸೊ ಮ್ಯಾಗಿ ತಿಂದ್ವಿ. ಅದಾದಮೇಲೆ ಮ್ಯಾಂಗೋ, ಪುದೀನ ಎಲ್ಲ ಬಳಸ್ಕೊಂಡು ಒಂಥರ ಮಸಾಲ ಮಜ್ಜಿಗೆ ಥರ ಮಾಡಿದರು. ಅದೂ ಅಲ್ಟಿಮೇಟ್ ಆಗಿತ್ತು. ಸೊ ಅದನ್ನು ರೆಸಿಪಿ ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ರೆಸ್ಟ್ ಮಾಡ್ತಾಯಿದ್ವಿ ಎಲ್ಲರೂ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.